ಅಲ್ವಲ್ಲ ನನ್ನ ಹೆಸರು. ನಿನ್ನನ್ನು ಸಂಬೋಧಿಸಲು ಅದಕ್ಕಿಂತಲೂ ಮಧುರವಾದ ಪದಗಳು ನನ್ನ ಶಬ್ದ ಭಂಡಾರದಲ್ಲಿ ಇಲ್ಲದಿರುವುದು ನನ್ನ ಮಾತಿಗೊಂದು ಕೊರತೆಯೇ ಸರಿ. ನೀನು ವಿಧಾತನ ವಿನೂತನ ಶಿಲ್ಪಿ. ಮುನಿಗಳ ಮನೋಮತಿಗಳನ್ನು ಮಂತ್ರಮುಗ್ಧಗೊಳಿಸುವ ಮೋಹಕತೆ. ಮನ್ಮಥನು ಮಂತ್ರಿಸಿಬಿಟ್ಟ ಹೂ ಬಾಣದಂತೆ ನನ್ನ ಕಣ್ಣ ಮುಂದೆ ಬಂದು ನಿಂತ ಓ ಚೆಲುಕಾಂತೆ, ನಿನ್ನನ್ನು ಕಂಡು ನಾನು ದಿಗ್ಭ್ರಮೆಗೊಂಡೆ. ಹೌದು, ನಿನ್ನ ವನಪು ವಯ್ಯಾರ ಒಲವು ನಿಲುವು ಚೆಲುವು ಬಿಂಕ ಭಿನ್ನಾನ ಭಾವ ಭಂಗಿ ಆಯ ಆಕೃತಿ ಅವರ್ಣನೀಯ ಅನುಪಮ ಅಸಾಧಾರಣ. ಮುನಿಗಳ ಸಂಯಮವನ್ನು ಬೆರಗುಗೊಳಿಸಬಲ್ಲ ಭಂಗಿ. ಹೌದು, ನಡೆದವರನ್ನು ತಡೆದು ಅಲ್ಲೇ ನಿಲ್ಲಿಸುವ ನಿಲುವು, ಚಪಲತೆಯನ್ನು ಚಿಗುರಿಸುವ ಚೆಲುವು, ಮುದುಕರು ಮತಿಗೆಟ್ಟು ಮುಗ್ಗರಿಸುವ ಮನೋಹರ ರೂಪ. ನೀನು ನಕ್ಕರೆ ಎಲ್ಲಾ ಹೆಣ್ಣು ಮಕ್ಕಳಾಗಿ ನಿನ್ನ ನಗುವಲ್ಲ, ನಿನ್ನ ನಗುವಿನಲ್ಲಿ ಒಂದು ವಿಶೇಷತೆ ಇದೆ. ನಿನ್ನ ನಗು ಅಂತ ಹೇಳಿದ್ರೆ ಅದು ಎಳೆ ನಗು, ತಿಳಿ ನಗು, ಮೆಲು ನಗು, ಮುಗುಳ್ ನಗು, ಸುಹಾಸ, ಸುಖಹಾಸ, ಚಂದ್ರಹಾಸ, ಮಂದಹಾಸ. ನಿನ್ನ ಪಲ್ ಮಟ್ಟ ಮಲ್ಲಿಗೆಯ ಮಿಟ್ಟೆ ಅಂದ್ರೆ ಈಗ ತಾನೇ ಗಿಡದಿಂದ ಕೊಯ್ದು ಹೆಣೆದಕ್ಕೆ ತಯಾರು ಮಾಡಿಟ್ಟಿರುವ ಮಲ್ಲಿಗೆಯ ಮುಗ್ಗಿ ನಂತಿರುವ ನಿನ್ನ ಪಲ್ಗಳು ಹಾಗೆ ಜೋಡಿಸಿದಾಗ ಉಂಟಾ? ಆದ್ದರಿಂದಲೇ ಮಟ್ಟ ಮಲ್ಲಿಗೆಯ ಮಿಟ್ಟೆ. ಅಷ್ಟೇ ಅಲ್ಲ, ಸೊಂಟದಿಂದ ಸ್ವಲ್ಪ ಮೇಲೆ, ಕಂಠದಿಂದ ಚೂರು ಕೆಳಗೆ ಅದೇ ತುಂಬಿದ ಜೇನುಗೊಳ. ಅಲ್ಲ, ಬಂಗಾರದ ಜೋಡು ಬಿಂದಿಗೆ, ಎಳೆ ಬಸವನ ಹೊಸ ಕೊಂಬು, ಮುಟ್ಟಿಯೊಳಗೆ ಬಚ್ಚಿಟ್ಟರು ಒಳಗಿಂದೊಳಗೆ ಮಿಸುಕಾಡುವ ಮೊಲದ ಮರಿ, ಈಗ ತಾನೇ ಹುಟ್ಟಿ ಬರುತ್ತಿರುವ ತಾವರೆಯ ಮೊಗ್ಗು, ಕಣ್ಮನಗಳಿಗೆ ಹಿಡಿಸಲಾಗದ ಹಿಗ್ಗು, ಉನ್ಮಾದ ಏರಿಸುವ ಉಸಿರಾಟದ ಏರು ತಗ್ಗು. ಈ ನಿನ್ನ ಎದೆಯ ಬಿರುಬಾರಕ್ಕೆ ಸಪೂರ ಸೊಂಟ ಮುರಿಯದೆ ಉಳಿದು ಹಿಂಬಾರದಿಂದ ಮಾತ್ರ ಮನ್ಮಥನ ಸತಿಗೂ ಅಂದ ಉಂಟು ಇಲ್ಲೋ ಗೊತ್ತಿಲ್ಲ. ನೀನು ನಿಂತರೆ ನಿಲುವು, ಬಾಗಿದರೆ ಭಂಗಿ, ನುಡಿದರೆ ಸಂಗೀತ, ನಡೆದರೆ ನಾಟ್ಯ. ಕಣ್ಣಿನ ನೋಟವೇನು, ಬೇಟವೇನು, ಬೆಡಗೇನು, ತುಡುಗೇನು, ಹರಿ ಹರ ಹಿರಣ್ಯ ಗರ್ಭರ ರಸಿರಿಗೂ ಈ ಚೆಲುವ ಕಾಣೆ ಜಗದ ಅಮಮ ನಿನ್ನನ್ನು ಕಂಡು ದಿಗ್ಭ್ರಮೆಗೊಂಡೆ. ನೀನೇನು ಹೊಗಳು ಬಟನ? ನಾನು ಶುರು ಮಾಡಿದ್ರೆ ನಿಲ್ಸಲಿಕ್ಕೆ ಗೊತ್ತಿಲ್ಲ. ಸಾಕು ಇಷ್ಟ ಸಾಕು, ಮತ್ತೆ ಹೇಳ್ಬೇಡ. ಇಲ್ಲ, ಮುಂದುವರಿಸುವುದಿಲ್ಲ. ಆಯ್ತು. ನಾನು ಬರುವುದಕ್ಕೆ ಕಾರಣ ಎಂತ ಗೊತ್ತಾಗ, ನೀನು ಶ್ರೀಮಾನ್ ಶ್ರೀ ಕುಬೇರ. ಏ ದೇವರೇ, ನಿನ್ನ ಅವಸ್ಥೆ ಅಲ್ಲ, ನಿನ್ನ ಪರಿಸ್ಥಿತಿ ಹೀಗಾದದ್ದು ಹೇಗೆ? ಅಂದ್ರೆ ಬೇಡದಕ್ಕೆಲ್ಲ ಉಪಯೋಗಿಸಿ ಎಲ್ಲ ಕಳ್ಕೊಂಡು ಈ ಸ್ಥಿತಿಯಲ್ಲಿದ್ದೇನಂತೇಳಿ. ಧನಾಧಿಪತಿ ಆತ, ಅವನ ಆಪ್ತ ಸೇವಕ ನಾನು. ಕೆಲಸದವನ ಅಲ್ಲಲ್ಲ, ಲೆಕ್ಕಪತ್ರ ವಿಭಾಗದ ಪ್ರಥಮ ಸದಸ್ಯ ನಾನು. ಆದಿತ್ತು. ನಿನ್ನ ಪ್ರಿಯತಮನಾದ ಕುಬೇರನು ಈಗಲೇ ಮಾನಸ ಸರೋವರ ತಟಾಕದಲ್ಲಿ ಮಾನಸಿಕ ವೇದನೆಯಿಂದ ಬಳಲ್ತಾ ಇದ್ದಾನೆ. ಮಾನಸಿಕ ವೇದನೆ? ನಿನ್ನನ್ನು ಕಾಣಬೇಕೆನ್ನುವ ತವಕದಿಂದ. ಸತ್ಯವೇನು? ನಿನ್ನನ್ನು ಕರೆತರುವುದಕ್ಕೆ ಬೇಕಾಗಿ ನನ್ನನ್ನು ಕಳಿಸಿದ್ದಾರೆ. ಅಯ್ಯೋ ದೇವರೇ, ಸತ್ಯವೇ ಇದು? ಹೌದು, ಖಂಡಿತ ನಾನು ಬರ್ತೇನೆ. ಹೌದಾ? ಎಲ್ಲಿ ಅಂತ ತೋರಿಸಬೇಕಾದ್ರೆ ನನ್ನ ಹಿಂದೆ ಬಾ.